ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: 5 ದಿನಗಳ ವಿದ್ಯಾಪೋಷಕ್ ಸೇತುಬಂಧ ತರಬೇತಿ ಶಿಬಿರ ಸಮಾರೋಪ. ವಿದ್ಯಾಪೋಷಕ್ ನೆರವು ಪಡೆದವರು ಉನ್ನತ ಸ್ಥಾನಕ್ಕೆ ಹೋದಾಗ ಇತರರಿಗೆ ನೆರವಾಗಲು ಡಾಕ್ಟರ್ ರಾಜನಂದಿನಿ ಕಾಗೋಡು ಕರೆ. ವಿದ್ಯಾಪೋಷಕ್ ಕಾರ್ಯಕ್ಕೆ ಸರ್ವರ ಸಹಕಾರ ಅಗತ್ಯ ಎಂದ ಅಶ್ವಿನಿ ಕುಮಾರ್. ಕೋಳೂರಿನಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ. ಸರ್ಕಾರಿ ಶಾಲೆ ಅತ್ಯುತ್ತಮ ಗುಣಮಟ್ಟ ಹೊಂದಿದೆ ಎಂದ ನವೀನ್. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಲು ಮಾಲ್ತೇಶ್ ಮನವಿ. ಈಗ ಸುದ್ದಿಯ ವಿವರ. ನಾವು ಬದಲಾವಣೆಯ ಕಾಲಘಟ್ಟದಲ್ಲಿದ್ದೇವೆ. ಶಿಕ್ಷಣಕ್ಕೆ ಬೇಕಾದ ಸವಲತ್ತುಗಳು ಎಲ್ಲ ದಿಕ್ಕಿನಿಂದಲೂ ಸಿಗುತ್ತಿದೆ. ಅದನ್ನು ಉಪಯೋಗಿಸಿಕೊಂಡು ಉನ್ನತ ಶಿಕ್ಷಣ ಪಡೆಯುವ ಹೊಣೆಗಾರಿಕೆ ವಿದ್ಯಾರ್ಥಿಗಳ ಮೇಲೆ ಇದೆ ಎಂದು ರೋಟರಿ ರಕ್ತನಿಧಿ ಕೇಂದ್ರದ ಗೌರವಾಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ತಿಳಿಸಿದರು. ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಗುರುವಾರ ಧಾರವಾಡದ ವಿದ್ಯಾಪೋಷಕ್ ವತಿಯಿಂದ ಏರ್ಪಡಿಸಿದ್ದ 5 ದಿನಗಳ ವಸತಿ ಸಹಿತ ಸೇತುಬಂಧ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ವಿದ್ಯಾಪೋಷಕ್ ಜಿಲ್ಲಾ ಸಂಚಾಲಕ ಅಶ್ವಿನಿ ಕುಮಾರ್ ಮಾತನಾಡಿದರು. ವೇದಿಕೆಯಲ್ಲಿ ಮಾಸ ನಂಜುಂಡಸ್ವಾಮಿ, ಗಣಪತಿ ಹೆನಗೆರೆ, ಎಎಂ ನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು. ದಿವ್ಯಶ್ರೀ ವಂದಿಸಿದರು. ಬಿಂದು ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು. ಈಗಿನ ಕಾಲದ ರೈತ ಮನೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೀವು ಕೊಟ್ಟ ನೆಲದಲ್ಲೇ ನಾವು ಕಟ್ಟಿದ್ದೀವಿ ಅಂತ. ಆಗ ಅವರು ನೆಲ ಕೊಟ್ಟಿದ್ದಕ್ಕೆ ಇವತ್ತು ಆ ನೆಲದಲ್ಲಿ ಅವರು ಕೃಷಿನೇ ಮಾಡ್ತಾ ಇದ್ದಾರೆ, ಮನೆಯೂ ಕಟ್ಕೊಳ್ತಾರೆ. ಮೊದಲನೇತನ ಬಡತನ ಈಗಿಲ್ಲ. ಈಗಿನ ಬಡತನ ಯಾವ ಥರ ಅಂದರೆ, ನಿಮಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನೀವು ಅದನ್ನು 4 ಪಟ್ಟು ಜಾಸ್ತಿ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿದೆ. ನಿಮಗೆ ಹಲವಾರು ಬಗೆಯ ಟ್ರೈನಿಂಗ್ಗಳಿಗೆ ಕೊಟ್ಟಾಗಿದೆ. ಅದನ್ನು ಉಪಯೋಗ ಪಡಿಸ್ಕೊಂಡವರು ನೀವುಗಳು. ಅದನ್ನು ಉಪಯೋಗಿಸ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ಮುಂದೆ ನೀವು ಎಷ್ಟು ಜನಕ್ಕೆ ಸಹಾಯ ಮಾಡ್ತೀರಾ ಅದನ್ನು ಈಗಲೇ ಯೋಚನೆ ಮಾಡಿ. ನಾನು ಒಂದು ಹಂತಕ್ಕೆ ಬಂದ ತಕ್ಷಣ ನಾನು ಇಷ್ಟು ಜನರಿಗೆ ನಾನು ಸಹಾಯ ಮಾಡ್ತೀನಿ. ಈಗ ನನಗೆ ಈ ಕಾರ್ಯಕ್ರಮದ ಬಗ್ಗೆ ಅವರು ಸುಮಾರು ಸರಿ ಗಣಪತಿಯವರು ನನಗೆ ಹೇಳಿದರು. ಆದರೆ ನನಗೆ ಅಷ್ಟು ರಿಜಿಸ್ಟರ್ ಆಗಿರಲಿಲ್ಲ. ಸುಮಾರು ಸರಿ ಬಂದು ಸ್ಕಾಲರ್ಶಿಪ್ಪಿಗೆ ಹಾಕಿ ಅಂತ ನಮ್ಮ ಸಂಸ್ಥೆಗಳಿಗೆ ಬರ್ತಾಯಿದ್ರು. ಅದು ಎಷ್ಟು ಜನ ಉಪಯೋಗ ಪಡಿಸಿದ್ರೆ ನಂಗೆ ಗೊತ್ತಿಲ್ಲ. ಬಟ್ ನಾನು ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಸ್ಕಾಲರ್ಶಿಪ್ದನ್ನು ನಾನೇ ಡೌನ್ಲೋಡ್ ಮಾಡಿಟ್ಕೊಂಡು ಎಲ್ಲ ಪ್ರಿನ್ಸಿಪಲ್ಗಳಿಗೆ ಹೆಡ್ ಮಾಸ್ಟರ್ಗಳಿಗೆ ಕಳಿಸ್ತೀನಿ. ಯಾಕಂದರೆ ಯಾರಿಗಾರು ಅದರಲ್ಲಿ ಸಹಾಯ ಆಗುತ್ತಂದರೆ ಅವ್ರ ಅಪ್ಲಿಕೇಶನ್ ಹಾಕಲಿ, ಅಥವಾ ಸ್ಟೂಡೆಂಟ್ಸ್ ಲೋನ್ ಬಂದವರಿಗೆ ಬೇಕು ಅನ್ನೋರಿಗೆ ನಾವು ಬ್ಯಾಂಕ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವರಿಗೆ ಸಹಾಯ ಮಾಡಲಿ. ಯಾಕಂದರೆ ಪ್ರೊಫೆಷ್ನಲ್ ಕೋರ್ಸ್ನಲ್ಲಿ ಸ್ಕಾಲರ್ಶಿಪ್ಗಿಂತ ಲೋನ್ ಬೆಟರ್. ಯಾಕಂದರೆ ನಾಳೆ ದಿನ ಅವರಿಗೆ ತೀರಿಸಲಿಕ್ಕೆ ಸುಲಭ ಆಗ್ತದೆ. ಹಾಗಿರುವಾಗ ಈ ಶಿಕ್ಷಣಕ್ಕೆ ನೀವು ಎಷ್ಟು ಒತ್ತು ಕೊಡ್ತೀರಾ ಜೀವನದಲ್ಲಿ? ಯಾಕಂದರೆ ಈಗಿನ ಕಾಲದಲ್ಲಿ ನಾವು ನೋಡಿದ್ದೀವಿ, ತಂದೆ ತಾಯಿಗಳು ಮಕ್ಕಳನ್ನು ಶಾಲೆಗೆ ಕಾಲೇಜಿಗೆ ಕಳಿಸ್ತಾರೆ. ಅವರು 1 ದಿನ ಬರ್ತಾರೆ, 2 ದಿನ ಬರಲ್ಲ. ಕಾಲೇಜಿಂದ ಫೋನ್ ಹೋಗಬೇಕು, ಇನ್ಚಾರ್ಜ್ ಪರ್ಸನ್ ಫೋನ್ ಮಾಡ್ತಾರೆ, ನಿಮ್ಮ ಮಗ ಬರ್ತಾ ಇಲ್ಲ, ನಿಮ್ಮ ಮಗಳು ಬರ್ತಾ ಇಲ್ಲ, ಯಾಕೆ? ಅವ್ರಿಗೆ ಗೊತ್ತೇ ಇರಲ್ಲ. ಹುಷಾರಿಲ್ಲ ಮನೇಲಿದ್ದರೆ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ. ಆದರೆ ಈ ಚಕ್ಕರ್ ಹೊಡೆಯೋದಿದೆಯಲ್ಲ, ಅದು ಬಹಳ ಬೇಜಾರಾಗ್ತದೆ. ನಾವು ಸಂಸ್ಥೆಯನ್ನು ನಡೆಸ್ಬೇಕಾದ್ರೆ ಅವರಿಗೆ ಪೋಷಣೆಯನ್ನು ನಾವು ಮುಗಿಸೋದು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ಟೀಚರ್ ಕಡೆಯಿಂದ ಆಗಬೇಕಾದ ಕರ್ತವ್ಯ. ಅದನ್ನು ಮುಗಿಸೋಕ್ಕೆ ಹೇಗೆ ಸಾಧ್ಯ? ಮಕ್ಕಳೇ ಬರದೇ ಇದ್ದಾಗ ಒಂದು ಯೂನಿಟ್ ಟೆಸ್ಟ್ ಇರುತ್ತೆ, ಮಿಡ್ ಟರ್ಮ್ ಇರುತ್ತೆ, ಫೈನಲ್ ಎಕ್ಸಾಮ್ಸು. ಅವಾಗ ಮಕ್ಕಳು ಬರದೇ ಇದ್ದಾಗ, ಆಬ್ಸೆಂಟ್ ಆದಾಗ ಯಾರು ತೊಂದರೆ ಈಡಾಗ್ತಾರೆ? ಸೊ ನೀವು ಬರದೇ ಇದ್ದಾಗ ಎಷ್ಟು ಬೇಜಾರಾಗ್ತದೆ. ನಿಮಗೋಸ್ಕರ ಮಾಡಿದಂಥ ಕೆಲಸಗಳು ನೀವುಗಳೇ ಬರದೇ ಇದ್ದಾಗ ಎಷ್ಟು ಬೇಜಾರು. ಇಷ್ಟೊಂದು ನೀವು ಹೇಳಿದರೆ, ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಜಾತ್ಯತೀತವಾಗಿ ಯಾವಾಗ ನಡೀತದೋ, ತಾನು ಮೇಲೋ ತಾನು ಕೀಳೋ ಅನ್ನೋ ಭಾವನೆ ಎಲ್ಲಿಲ್ವೋ ಅಂಥ ಸಂಸ್ಥೆಗಳು ಮಾತ್ರ ನಡೀಲಿಕ್ಕೆ ಸಾಧ್ಯ. ಹಾಗೆ ಅಲ್ಲಿ ಯಾವಾಗ ರಾಜಕೀಯ ಪ್ರವೇಶ ಮಾಡಲ್ವೋ ಅಂಥ ಸಂಸ್ಥೆಗಳು ಪರ್ಫೆಕ್ಟಾಗಿ 100% ನಡೀಲಿಕ್ಕೆ ಸಾಧ್ಯ. ಅಂಥ ಒಂದು ಸಂಸ್ಥೆಯಲ್ಲಿ ನೀವು ಆ ಅಂಡರಲ್ಲಿ ನೀವು ನಿಮ್ಮ ಶಿಕ್ಷಣವನ್ನು ಪಡಿತಾ ಇದ್ದೀರಾ, ನೀವುಗಳೇ ಭಾಗ್ಯವಂತ. ಯಾಕಂದರೆ ಯಾರು ದಾನಿಗಳು ನಿಮಗೆ ಗೊತ್ತಾಗಲ್ಲ. ಅವತ್ತು ಜಮೀನು ಕೊಡಿಸಿದ್ರು ಬಡವರಿಗೆ. ಇವತ್ತು ಅದೇ ಜಮೀನನ್ನು ಊಟ ಮಾಡ್ಕೊಂಡು ಇವತ್ತು ಒಳ್ಳೆ ಮನೆಯನ್ನು ಕಟ್ಟುವಂಥ ಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆಯಲ್ಲ, ಇದೊಂದು ಸಾಧನೆ ಅಲ್ವಾ? ಅದನ್ನೇ ಅವರು ಬಿಡಿಸಿ ಹೇಳಿದ್ರು. ಇದು ನಮಗೆ ಸ್ಫೂರ್ತಿ ಆಗಬೇಕಲ್ವ ನಮಗೆ.
ಆಗಬೇಕಾ ಬೇಡವಾ? ಇದು ಅನುಭವಜನ್ಯವಾದಂಥ ಮಾತು ಅಂತ ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೇನು ಹೇಳಿದರು ಡಾಕ್ಟ್ರು? ಅವ್ರಿಗೆ ಮತ್ತೊಂದು ಮಾತು ನನಗೆ ಹೇಳಿದರು. ನಾವೇ ಒಂದು ಸ್ವಲ್ಪ ಇದು ಮಾಡಿದ್ವಿ. ಒಂದು ಅರ್ಧ ಗಂಟೆ ನಾನು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಸಹ ಅವರು ನಾವು ಸಭೆ ಕರೆದ ಅತಿಥಿಯಾಗಿ ಬರಬೇಕು, ಈ ಸಂದರ್ಭ ಭಾಗವಹಿಸಬೇಕು ಹೇಳಿದಾಗ ಅವರೇ ಪ್ರಸ್ತಾಪ ಮಾಡಿದರು. ಆರೋಗ್ಯದ ಬಗ್ಗೆ ನಾನು ಅದನ್ನು ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಾನು ಕೊಡ್ತೇನೆ ಅಂತ ಹೇಳುವಂಥದ್ದು ಸಹ ವಾಲಂಟಿಯರ್ ಆಗಿ ಅವ್ರು ಹೇಳಿದರು. ಬ್ಯುಸಿ ಶೆಡ್ಯೂಲ್ ಇರುವಂಥ ಒಬ್ಬ ಡಾಕ್ಟ್ರು ಇವತ್ತು ನಿಮ್ಮ ಜೊತೆ ಬಂದು ಕೂತ್ಕೊಂಡು ಇಷ್ಟು ಮಾತನಾಡ್ತಾರೆ ಅಂತ ಹೇಳಿದರೆ ಇದು ನಾವೇನು ಮಾಡಬೇಕು? ನಮ್ಮ ಮಾಸ ನಂಜುಂಡಸ್ವಾಮಿಯವರು ಹೇಳಿದಾಗೆ ಮನಸ್ಸನ್ನಲ್ಲಿ ಕೇಂದ್ರೀಕರಿಸಬೇಕು. ಪುನಃ ಪುನಃ ಅದನ್ನು ಮನನ ಮಾಡ್ತಾನೆ ಇರಬೇಕಾಗ್ತದೆ. ಏನು ಹೇಳಿದರು, ಯಾಕೆ ಹೇಳಿದರು, ನಾವು ಅದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ರೂಪಿಸ್ಕೊಳ್ಬೇಕು. ಇದೇ ಅಲ್ವಾ ವಿದ್ಯಾಕೋಶಕ್ಕೆ ಕೊಟ್ಟಿದ್ದು? ರವೀಂದ್ರ ಸರ್ ಅವರು ಯಾವ್ದ್ರ ಬಗ್ಗೆ ಮಾತಾಡಿದ್ರು? ಪಾಸಿಟಿವ್ ಆಟಿಟ್ಯೂಡ್ ಥಿಂಗ್ಸ್. ಸೇಮ್. ಮಾನಸ ಅವರು ರಾಷ್ಟ್ರೀಯತೆ ಬಗ್ಗೆ ನ್ಯಾಷನಲಿಸಂ ಬಗ್ಗೆ ಒಂದಷ್ಟು ಆಟನೂ ಆಡಿಸಿದ್ರು, ಹಾಡು ಹೇಳ್ಕೊಟ್ರು. ಕಂಠು ಬಹಳ ಸುಮಧುರವಾದಂಥ ಕಂಠ. ಈ ರೀತಿ ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಜೊತೆಗೆ ಬಂದು ಕೂತ್ಕೊಂಡು ವಿದ್ಯಾಕೋಶಕ್ಕೆ ಈ ಕೆಲಸವನ್ನು ಮಾಡ್ತಾ ಇದೆ. ಬರೀ ನಿಮಗೆ ಇದನ್ನ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ನಿಮ್ಮನ್ನು ಮನೇಲಿ ಕೂರಕ್ಕೆ ಬಿಡಲಿಲ್ಲ. ನಮ್ಮ ಮೊನ್ನೆನೂ ಸಹ ಇದೇ ಮಾತನ್ನು ಪ್ರಸ್ತಾಪ ಮಾಡಿದೆ. ನಾವು ಯಾಕೆ ಈ ಕ್ಯಾಂಪನ್ನು ಮಾಡ್ತೇವೆ? ಮೇಡಮ್ ಅವರು ಸಹ ಇದೇ ಮಾತನ್ನು ಹೇಳಿ, ನಾವು ಯಾಕೆ ಕ್ಯಾಂಪನ್ನು ಮಾಡ್ತೇವೆ? ನೀವೆಲ್ಲರೂ ಇಲ್ಲಿ ಬಂದು ಭಾಗವಹಿಸಬೇಕು, ಕೂತ್ಕೊಳ್ಬೇಕು, ಇಲ್ಲಿ ನಡೆಯುವಂಥ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು, ಅದನ್ನು ಕೇಳಬೇಕು, ಮನನ ಮಾಡಬೇಕು. ಪ್ರಾಯಶಃ ನಮ್ಮ ವಿದ್ಯಾಕೋಶದಲ್ಲಿ ಮತ್ತೊಂದು ಮಾತನ್ನು ನಮ್ಮ ಮೇಡಮ್ ಅವರು ಹೇಳಿದರು. ಯಾತ್ಯಾತೀತವಾಗಿ ನಾವಿಲ್ಲಿ ಯಾವುದೇ ಪರಿಭೇದವನ್ನು ನಾವು ಮಾಡೋದಿಲ್ಲ. ಮಕ್ಕಳು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ. ನಮ್ಮ ದೃಷ್ಟಿಕೋನ ವಿದ್ಯಾಕೋಶದಲ್ಲಿ ನಾವು ನೋಡುವಂಥದ್ದು ಅವರು ಕೇವಲ ಶಿಕ್ಷಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಹೆಚ್ಚು ಕಾಳಜಿಯಿಂದ ಮಕ್ಕಳು ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಜೀವಿ ತಿಳಿಸಿದರು. ಸಾಗರ ತಾಲೂಕಿನ ಕೋಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಶೋಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್, ಬಿಇಒ ಪರಶುರಾಮಪ್ಪ, ಪ್ರಮುಖರಾದ ಸುವರ್ಣ ಟೀಕಪ್ಪ, ಸುಮಿತ್ರಮ್ಮ, ನಾಗರಾಜ್ ಹೆಗಡೆ, ದೇವೇಂದ್ರಪ್ಪ, ಜಗನ್ನಾಥ್ ಕೆ ಇನ್ನಿತರರು ಹಾಜರಿದ್ದರು. ಚೈತ್ರ ಪ್ರಾರ್ಥಿಸಿದರು. ಮನೋಹರಪ್ಪ ಟಿವಿ ಸ್ವಾಗತಿಸಿದರು. ಭೂಮೇಶ್ ಪ್ರಾಸ್ತಾವಿಕ ಮಾತನಾಡಿದರು. ರಾಜಭಕ್ಷ್ ವಂದಿಸಿದರು. ರವಿಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಇಲ್ಲಿನ ಮಕ್ಕಳಿಗೆ ಕಲಿಕೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸಾಗರ ತಾಲೂಕಿನಲ್ಲಿ ಮೊದಲ ಬಾರಿಗೆ ಗೆಣಜಿನಕುಡಿ ಮತ್ತು ಕೋಳೂರಿನಲ್ಲಿ LKG ಮತ್ತು UKG ಪ್ರಾರಂಭ ಮಾಡಿದ್ದ ಉದ್ದೇಶದಿಂದ ಈ ಶಾಲೆ ಈ ಸ್ಟ್ರೆಂತ್ ಅನ್ನ ಕಾಪಾಡಿಕೊಂಡಿದೆ. ಇದು ಎಲ್ಲ ರಾಜ್ಯ ವ್ಯಾಪ್ತಿ ಈಗ ಮುಂದುವರಿತಾ ಇದೆ. ಇದೇ ರೀತಿ ಪ್ರತಿಯೊಂದು ನಮ್ಮ ಸಾಗರ ತಾಲೂಕಲ್ಲಿ 35-36 ಗ್ರಾಮ ಪಂಚಾಯತಿಗಳಿದ್ದಾವೆ. ಒಂದು ಪಂಚಾಯಿತಿ ಮಟ್ಟದಲ್ಲಿ ಒಂದು ಶಾಲೆಯನ್ನ ಮಾಡಿ ಎಲ್ಲ ಸೌಕರ್ಯಗಳನ್ನು ಆ ಸ್ಕೂಲಿಗೆ, ಈಗ ವಸತಿ ಶಾಲೆಗಳನ್ನ ಏನು 10-18 ಕೋಟಿ ವೆಚ್ಚದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತೆರೀತಾ ಇದ್ದಾರಲ್ಲ, ಅದೇ ರೀತಿ ಈ ಸರ್ಕಾರಿ ಶಾಲೆಗಳನ್ನು ಸಹ LKG ಇಂದ SSLC ವರೆಗೂ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಶಾಲೆಯನ್ನು ತೆರೆದು ಆಟದ ಮೈದಾನ, ಶಿಕ್ಷಕರು, ಎಲ್ಲಾ ರೀತಿಯ ಶಿಕ್ಷಕರುಗಳನ್ನ ಒದಗಿಸಿದರೆ ಗುಣಮಟ್ಟದ ಶಿಕ್ಷಣವನ್ನು ಸಹ ಕೊಡಬಹುದು. ಮಕ್ಕಳು ಗುಂಪಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ನಮ್ಮ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಲ್ಲಿ ಕಳೆದ ಸಾರಿ ಎಲ್ಲ ಹೆಚ್ಚಿನ ಬಹುಮಾನವನ್ನ ಈ ಸ್ಕೂಲ್ಗಳು ತಂದು, ಯಾಕೆ ಅಂದ್ರೆ ಇಲ್ಲಿ ದೈಹಿಕ ಶಿಕ್ಷಕರಿದ್ದಾರೆ, ಕ್ರೀಡಾ ಶಿಕ್ಷಕರಿದ್ದಾರೆ. ಇಡೀ ಸಾಗರ ತಾಲೂಕಿನಲ್ಲಿ ಎಲ್ಲಾ ಸ್ಕೂಲ್ಗಳಿಗೂ ಸಂಗೀತ ಟೀಚರ್ನಾಗ್ಲಿ ಕ್ರೀಡಾ ಶಿಕ್ಷಕರನ್ನಾಗ್ಲಿ ಒದಗಿಸೋದು ಕಷ್ಟ ಆಗತ್ತೆ. ಕೆಲವು ಸ್ಕೂಲ್ಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ.
ರಸ್ತೆಯಿಂದ ಬಹಳ ಒಳಗಡೆ ಇಂಟೀರಿಯರ್ ಇರುತ್ತೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಮಾಜದ ಬದಲಾವಣೆಯನ್ನ ಮಾಡಬಹುದು. ಈ ದೇಶದಲ್ಲಿ ನೀವು ಏನನ್ನೇ ಫ್ರೀ ಕೊಟ್ಟರೂ ಸಹ ಅದು ಕ್ಷಣಿಕ. ಶಿಕ್ಷಣದಿಂದ ಮಾತ್ರ ನಮ್ಮ ದೇಶವನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ನೀವು ಶಿಕ್ಷಣದಿಂದ ನಮ್ಮ ಸಮುದಾಯ ಬದಲಾದ್ರೆ ತನ್ನಿಂತಾನೇ ಎಲ್ಲದೂ ಬದಲಾವಣೆ ಆಗತ್ತೆ. ಬಂಧುಗಳೇ, ನಾನು ಪುಸ್ತಕ ವಿತರಣೆಯಿಂದ ಹಿಡಿದು ಹೈಸ್ಕೂಲ್ ಮಕ್ಕಳಿಗೆ ಸೈಕಲ್ ಕೊಡೋದ್ರಿಂದ ಹಿಡಿದು ಇಷ್ಟೆಲ್ಲ ಯೋಜನೆಗಳು, ಸರ್ಕಾರದ ಯೋಜನೆಗಳು ಇದ್ದಾವೆ. ಅದಷ್ಟೇ ಅಲ್ಲದೆ ಇವತ್ತು ನಾವು ನಮ್ಮ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ SSLC ರಿಸಲ್ಟ್ ಅಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದಕ್ಕೆ ಪ್ರಮುಖ ಕಾರಣ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಕೊಂಡಿರ್ತಕ್ಕಂಥ ನವೀನ ಕಾರ್ಯಕ್ರಮಗಳು. ಇದಕ್ಕೆ ಸಾಥಾಗಿ ವರ್ಕ್ ಮಾಡಿರ್ತಕ್ಕಂಥ ಎಲ್ಲ ಹೈಸ್ಕೂಲಿನ ಶಿಕ್ಷಕರಿಂದ ಇಲಾಖೆ ಎಲ್ಲ ಸ್ತರದ ಅಧಿಕಾರಿಗಳ ಒಂದು ಉತ್ತಮವಾಗಿರ್ತಕ್ಕಂತಹ ಕಾರ್ಯಚಟುವಟಿಕೆ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮುಂದಿನ ದಿನದಲ್ಲಿ ನಾವು 1ನೇ ಸ್ಥಾನಕ್ಕೆ ಹೋಗಬೇಕು. ಈ ಸರ್ಕಾರದ ಯೋಜನೆಗಳನ್ನು ಅಷ್ಟೇ ಅವಲಂಬಿಸಿ, ಅಧಿಕಾರಿಗಳನ್ನು ಅಷ್ಟೇ ಅವಲಂಬಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು, ಶಾಲಾ ದಾಖಲಾತಿ ಹೆಚ್ಚಾಗಬೇಕು ಅಂದರೆ ಪ್ರಮುಖವಾಗಿ ಊರಿನ ಪೋಷಕರು, ಹಳೆ ವಿದ್ಯಾರ್ಥಿ ಸಂಘಗಳು, ಜನರು ಇದಕ್ಕೆ ಸಹಕಾರವನ್ನು ಕೊಡಬೇಕು, ಸಾಥನ್ನು ಕೊಡಬೇಕು. ಭೌತಿಕವಾಗಿ ಇನ್ನೂ ಶಾಲೆಗಳು ತುಂಬಾನೇ ಹಿಂದುಳಿದಿದ್ದಾವೆ. ಸರ್ಕಾರದಿಂದ ಎಷ್ಟು ಅನುದಾನವನ್ನು ಕೊಡ್ಲಿಕ್ಕಾಗುತ್ತೆ ಹೇಳಿ? ಇಂಥ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಕೈ ಜೋಡಿಸಿದರೆ ಖಂಡಿತವಾಗ್ಲೂ ನಾವು ಪ್ರೈವೇಟ್ ಶಾಲೆಯನ್ನ ಮೀರಿಸಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಇವತ್ತೇನಾಗಿದೆ, ಇಷ್ಟೆಲ್ಲ ಯೋಜನೆ ಇದೆ, ಇಷ್ಟೆಲ್ಲ ಒಳ್ಳೆ ರಿಸಲ್ಟ್ ಇದೆ, ಆದ್ರೂ ಸಹ ಆ ಜನರಿಗೆ ಒಂದು ಪ್ರೈವೇಟ್ ಶಾಲೆಯ ವ್ಯಾಮೋಹ ಹೋಗಿಲ್ಲ, ಅದು ಹೋಗ್ಬೇಕಾಗಿದೆ. ಇವತ್ತು ನೋಡಿ, ನಾವು ಬಿಸಿ ಊಟಕ್ಕೆ ಬಂದ್ರೆ ಇವತ್ತು ಬಿಸಿ ಊಟದ ಅಧಿಕಾರಿ, ಒಳ್ಳೆ ಅಧಿಕಾರಿ ನಮ್ಮ ತಾಲೂಕಲ್ಲಿ ಇದ್ದಾರೆ. ಯಾವ ಶಾಲೆಯಲ್ಲೂ ಈ ಒಂದು ಸಿಲಿಂಡರ್ ಗ್ಯಾಸ್ ಏನಾದ್ರು ವ್ಯತ್ಯಾಸ ಆಗಿದ್ದರೆ ಅಲ್ಲಿ ವಿತಿನ್ ಅರ್ಧ ಗಂಟೆ ಒಳಗೆ ಅಲ್ಲಿ ಸಿಲಿಂಡರ್ ಬಂದಿರ್ತದೆ. ಏನೇ ವ್ಯತ್ಯಾಸ ಇದ್ರೂ ಸರಿದೂಗಿಸುವಂತ ಅಧಿಕಾರಿ BO. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.